ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಫ್ರಂಟ್ ಡಿಪ್ ನೆಕ್, ಬ್ಯಾಕ್ ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ನ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಟಾಪಿಕ್ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಏಪ್ರಿಲ್ 26ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್, ಬ್ಲೌಸ್ ನ ಬ್ಯಾಕ್ ಡಿಸೈನ್ ಕೋರ್ಸ್. ಸೊ ಪ್ಯಾಚ್ ವರ್ಕ್ ಡಿಸೈನ್ಸ್ ಎಲ್ಲ ಇನ್ಕ್ಲೂಡ್ ಇರುತ್ತೆ. 40 ವೆರೈಟಿ ಡಿಸೈನ್ಸ್ ನಿಮ್ಗೆ ಸಿಗುತ್ತೆ. ಇದು ಏಪ್ರಿಲ್ 26ನೇ ತಾರೀಕಿಂದ ಬ್ಲೌಸ್ ಡಿಸೈನ್ ಕೋರ್ಸ್ 5ನೇ ಬ್ಯಾಚ್ ಶುರುವಾಗ್ತಾ ಇದೆ. ಸೊ ಇದು ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಡೀಟೇಲ್ ಆಗಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ. ನೋಡಿಲ್ಲ ಯಾರು ನೋಡಿ, ಇನ್ ಕೇಸ್ ನಿಮ್ಗೆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಡಿಸೈನ್ ಕೋರ್ಸ್, ಬ್ಲೌಸ್ ಡಿಸೈನ್ ಕೋರ್ಸ್ ನ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ರೆ ಖಂಡಿತ ಅಲ್ಲೂ ಕೊಡ್ತೀವಿ. ಸೊ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ನಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ. ಸೊ ನೋಡಿ ಡಿಸಿಷನ್ ತಗೊಳ್ಬಹುದು. ಇದು 3.5 ಇಂದ 4 ತಿಂಗಳು ಕೋರ್ಸ್ ಆಗಿರುತ್ತೆ. ಸೊ ಇದಕ್ಕೆ ನಿಮ್ಗೆ ಚಾರ್ಜ್ ಬಂದು 2,000 ರೂಪಾಯಿ ಆಗಿರುತ್ತೆ. ಸೊ ಇದರಲ್ಲಿ ನೀವು ಕಲಿಯುವಂಥದ್ದು ಬಹಳಷ್ಟಿದೆ. ಡಿಸೈನ್ ಕೋರ್ಸ್ ಯಾರೆಲ್ಲ ಕಲಿಬೇಕು ಅಂತಿದ್ದೀರಾ, ಸೊ ಅಂಥವ್ರು ಆರಾಮಾಗಿ ಜಾಯಿನ್ ಆಗ್ಬೋದು. ಏಪ್ರಿಲ್ 26ನೇ ತಾರೀಕು ಒಳಗಡೆ ಜಾಯಿನ್ ಆಗಿ, ಓಕೆನಾ? ಸೊ ಬನ್ನಿ ಈಗ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಇವಾಗ ಫಸ್ಟ್ಗೆ ಫ್ರಂಟ್ ಡೀಪ್ ನೆಕ್, ಬ್ಯಾಕ್ ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ಡೀಟೇಲ್ಸ್ ಹೇಳ್ಕೊಡ್ತಾ ಇದೀನಿ. ಫಸ್ಟ್ಗೆ ಇವ್ರದ್ದು ಲೆಂತ್. ಸೊ ನೋಡಿ, ಇಲ್ಲಿ ಅಗಲ ಇವ್ರದ್ದು ಬಂದು 44 ಇಂಚು ಚೆಸ್ಟ್ ಮೆಷರ್ಮೆಂಟ್ ಇದೆ. ಸೊ ಅದಕ್ಕೆ ನಾನು 44 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿ 11 ಬರುತ್ತೆ. 11ಕ್ಕೆ 3 ಇಂಚು ಆಡ್ ಮಾಡಿ 14 ಇಂಚು ಅಗಲ ತಗೊಂಡಿದ್ದೀನಿ. ಫೋಲ್ಡೆಡ್ ಅಲ್ಲಿ 14 ಇಂಚ್ ಅಗಲ ತಗೊಂಡಿದ್ದೀನಿ. ಅದಾದ್ಮೇಲೆ ಇವ್ರದ್ದು ಲೆಂತ್ ಬಂದು 14.5, ರೆಡಿ 14.5. ಸೊ ಅದಕ್ಕೆ 1 ಇಂಚು ಸೇರಿಸಿ 15.5 ಇಂಚಿಗೆ ಉದ್ದನ ತಗೊಂತಾ ಇದ್ದೀನಿ. ಈ ರೀತಿ ಹಾಕೊಂಡು ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಈಗ ಕಟ್ ಮಾಡ್ಕೊಳ್ಳೋಣ. ಇದು ಬಂದು ಬ್ಯಾಕ್ ಪಾರ್ಟ್. ಸೊ ಫ್ರಂಟ್ ಪಾರ್ಟ್ಗೆ ಆಮೇಲೆ ತಗೊಳ್ಳೋಣ. ಫಸ್ಟ್ ಬ್ಯಾಕ್ ಪಾರ್ಟ್ ನ ರೆಡಿ ಮಾಡ್ಕೊಳ್ಳೋಣ. ಸೊ 44 ಇಂಚು ಚೆಸ್ಟ್ ಮೆಷರ್ಮೆಂಟ್ ಅಂತ ಬಂದಾಗ, ಸೊ ಫ್ರಂಟ್ ಡಿಪ್ ನೆಕ್, ಬ್ಯಾಕ್ ಬೋಟ್ ನೆಕ್ ಆಗಿರುತ್ತೆ. ಸೊ ಇವ್ರಿಗೆ ನಾನಿಲ್ಲಿ ಮೆಷರ್ ತಗೊಳ್ತಾ ಇರೋದು, ಶೋಲ್ಡರ್ ತಗೊಳ್ತಾ ಇರೋದು 8 ಇಂಚು ನೋಡಿ. 8 ಇಂಚ್ ತಗೊಳ್ತಾ ಇದ್ದೀನಿ. 8 ಇಂಚಿಗೆ ಅರ್ಧ ಇಂಚು ಸೇರಿಸಿ 8.5 ಇಂಚಿಗೆ ಆರ್ಮೋಲ್ ಡೆಪ್ತ್ ಅಥವಾ ಲೆಂತ್ ತಗೊಳ್ಳಿ. ಈಗೊಂದು ಲೈನ್ ಹಾಕೊಳ್ಳೋಣ. ಸೊ ಇಲ್ಲಿ 8 ಇಂಚ್ ಇದೆ ಅಲ್ಲ, ಅದೇ 8 ಇಂಚ್ಗೆ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ. ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ಳೋಣ. ಸೊ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 11 ಇಂಚು. 44 ಇಂಚು ಸುತ್ತಳತೆ ಅಂದ್ರೆ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 11 ಇಂಚು ಬರುತ್ತೆ. 11 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ. 2 ಇಂಚು ಮಾರ್ಜಿನ್. ಇಲ್ಲಿ ನಾನು 4 ಇಂಚು ನೆಕ್ ವಿಡ್ತ್ ಇಡ್ತಾ ಇದ್ದೀನಿ. ಸೊ ಇಲ್ಲಿ 1/2 ಇಂಚು ನಾನು ಶೋಲ್ಡರ್ ಸ್ಲೋಪ್ ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ, 1/2 ಇಂಚು ಶೋಲ್ಡರ್ ಸ್ಲೋಪ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಬ್ಯಾಕ್. ಸೊ ಇವ್ರದ್ದು ಟೋಟಲ್ ಡೀಪ್ ಬಂದು ರೆಡಿ 10.5 ಇಂಚು. ಅದಕ್ಕೆ ಅರ್ಧ ಇಂಚು ಸೇರಿಸಿ 11 ಇಂಚಿಗೆ ನಾನು ಮಾರ್ಕ್ ಹಾಕ್ತೀನಿ, ಓಕೆನಾ? ಸೊ ಇಲ್ಲಿ ನಾನು 4 ಇಂಚು ತಗೊಂಡಿದ್ದಲ್ಲ, ಸೊ ಅಷ್ಟೇ 4 ಇಂಚು ಇಲ್ಲೂ ಕೂಡ ತಗೊಳ್ತೀನಿ. ಈ ರೀತಿ ಒಂದು ಬಾಕ್ಸ್ ಹಾಕೊಂಡ್ಬಿಡೋಣ. ಈ ರೀತಿ ಇಲ್ಲಿಂದ 3.5 ಇಂಚಿಗೆ ನಾವು ಬೋಟ್ ನೆಕ್ ಏನ್ ಡ್ರಾ ಮಾಡಬೇಕು, ಸೊ ಅದನ್ನ 3.5 ಇಂಚಿಗೆ ಮಾರ್ಕ್ ಹಾಕೊಂಡು ಈ ರೀತಿ ಒಂದು ಲೈನ್ ಹಾಕೊಂಡು, ಸೊ ಇಲ್ಲಿ ನಾವು ಬೋಟ್ ನೆಕ್ ನ ಡ್ರಾ ಮಾಡ್ಕೊಳ್ಳೋಣ. ಈ ರೀತಿ. ಸೊ ಇಲ್ಲಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಹಾಕೊಳ್ಳಿ. ಇಲ್ಲಿಂದ 1/4 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ನೋಡಿ, ಈ ರೀತಿ ಬ್ಯಾಕ್ ಆರ್ಮೋಲ್ ನ ಮಾರ್ಕ್ ಹಾಕೊಳ್ಬೇಕು. ಸೊ ಈಗ ಚೆಕ್ ಮಾಡ್ಕೊಳ್ಬೇಕು ಆರ್ಮೋಲ್ ರೌಂಡ್ ಕರೆಕ್ಟ್ ಆಗಿ ಬಂದಿದ್ಯಾ ಅಂತ. ನೋಡಿ, ಶೋಲ್ಡರ್ ಸ್ಲೋಪ್ 1/2 ಇಂಚ್ ಹಾಕಿದ್ದೀನಿ. ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ. ಸೊ ಇವ್ರದ್ದು ಆರ್ಮೋಲ್ ರೌಂಡ್ ಬಂದು 9.5 ಇಂಚು. ಸೊ ಅದು ಇಲ್ಲಿ ಬಂದಿದೆಯಾ ಚೆಕ್ ಮಾಡ್ಕೊಳ್ಳೋಣ. ಸೊ ಏನ್ ಆರ್ಮೋಲ್ ರೌಂಡ್ ಇದೆ ಅದ್ರ ಮೇಲೆ ಈ ರೀತಿ ಟೇಪ್ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ನೋಡಿ, ಎಕ್ಸಾಕ್ಟ್ ಆಗಿ ಬಂದಿದೆ. ಸೊ ಏನ್ ಹೇಳ್ಕೊಟ್ಟಿದ್ದೀನಿ ಅದನ್ನ ಫಾಲೋ ಮಾಡಿ. ನಿಮ್ದು ಬ್ಲೌಸ್ ಮೆಷರ್ಮೆಂಟ್ ಏನಿದೆ ಅದು ನಿಮ್ಗೆ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ. ಇವ್ರದ್ದು ವೇಸ್ಟ್ ರೌಂಡ್, ಸೊಂಟದ ಸುತ್ತಳತೆ ಬಂದು
35 ಇಂಚು 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8 ಮುಕ್ಕಾಲು ಆಗುತ್ತೆ. ಅದಕ್ಕೆ 1 ಇಂಚು ಸೇರಿಸ್ಕೊಂಡು 9 ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಸೊ ಟೇಪ್ ನೋಡಿ ಫಸ್ಟ್ ಹಾಕಿದ್ವಲ್ಲ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಇದನ್ನ ಈ ರೀತಿ ಮಡ್ಚ್ಕೊಳ್ಳಿ. ಡಾಟ್ ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಸೊ ಇಲ್ಲಿ ನಮಗೆ 1 ಇಂಚ್ ಅಷ್ಟು ಗ್ಯಾಪ್ ಇಟ್ಕೊಂಡು ನೀವು ಡಾಟ್ ಲೆಂತ್ ಹಾಕೊಳ್ಬೇಕು. 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಲ್ಲ, ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಲೈನ್ ಹಾಕೊಳ್ಳಿ. ಸೊ ಇದು ಬ್ಯಾಕ್ ಪಾರ್ಟ್ ನ ಕಟಿಂಗ್. ಸೊ ನೆಕ್ಸ್ಟ್ ನಮ್ಗೆ ಮಾಡಬೇಕಾಗಿರೋದು ಫ್ರಂಟ್ ಪಾರ್ಟ್. ಇದನ್ನ ಪಕ್ಕದಲ್ಲಿಡೋಣ. ರೆಡಿ 14.5 ಇಂಚು. ಸೊ 1 ಇಂಚ್ ಸೇರಿಸಿ 15.5 ಇಂಚ್ಗೆ ಬ್ಯಾಕ್ ಪಾರ್ಟ್ ಅಲ್ಲಿ ಹಾಕಿದ್ವಿ. ಫ್ರಂಟ್ ಪಾರ್ಟ್ಗೆ 2 ಇಂಚು ಸೇರಿಸ್ಕೊಳ್ಳಿ. 14.5 ಪ್ಲಸ್ 2 ಇಂಚು 16.5 ಆಗುತ್ತೆ. 16.5ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಎಕ್ಸ್ಟ್ರಾ ಇದೆ, ಇದನ್ನ ನಾವು ಸ್ಟ್ರೈಟ್ ಆಗಿ ಲೈನ್ ಹಾಕೊಂಡು ಕಟ್ ಮಾಡ್ಕೊಂಬೇಡ. ಸೊ ಫ್ರಂಟ್ ಹುಕ್ ಆಗಿರೋದ್ರಿಂದ ಹುಕ್ಕಟ್ಟಿ ಕಾಜಾಪಟ್ಟಿಗೆ ಅಂತ 1/2 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ಇಷ್ಟ ಆದ್ಮೇಲೆ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಏನಿಟ್ಟಿದ್ವಿ ಮೆಷರ್ಮೆಂಟ್, ಸೇಮ್ ಮೆಷರ್ಮೆಂಟ್ಸ್ ಇಟ್ಕೊಳ್ಳೋಣ ಇಲ್ಲಿ. ಸೊ ಶೋಲ್ಡರ್ 8 ಇಂಚ್ ಇಟ್ಟಿದೆ. ಆರ್ಮೋಲ್ ಡೆಪ್ತ್ ಅಥವಾ ಲೆಂತ್ 8.5 ಇಂಚು. ಸೊ ಇಲ್ಲಿ ಏನ್ ಮೆಷರ್ ಇದೆ ಅದೇ ಮೆಷರ್ ಇಲ್ಲಿ ಹಾಕೊಳ್ಳೋಣ. 8 ಇಂಚು. ಲೈನ್ ಹಾಕೊಳ್ಳೋಣ. 4 ಇಂಚು ನೆಕ್ ವಿಡ್ತ್ ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಇವ್ರದ್ದು ಫ್ರಂಟ್ ನೆಕ್ ಡೀಪ್ ಬಂದು ರೆಡಿ 7 ಇಂಚು. ಅದಕ್ಕೆ 1/2 ಇಂಚು ಸೇರಿಸಿ 7.5 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಇಲ್ಲಿ 4 ಇಂಚ್ ಇದೆ, ಸೇಮ್ ಅದನ್ನೇ 4 ಇಂಚು ನಾನು ಇಲ್ಲಿ ಇಡ್ತೀನಿ. ಇಲ್ಲಿಂದು ಲೈನ್ ಹಾಕೊಳ್ಳೋಣ. ನೋಡಿ, ಸೊ ಇಲ್ಲಿ ಒಂದು ನಾನು ನೆಕ್ ಶೇಪ್ ನ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ನೀವು ರೌಂಡ್ ಶೇಪ್ ಬೇಕಾದ್ರೆ ರೌಂಡ್ ಶೇಪ್ ಹಾಕೊಳ್ಳಿ. ಸೊ ಅಥವಾ ಇದೇ ಶೇಪ್ ಹಾಕೊಳ್ತೀರಾ ಅಂದ್ರೆ ಇದೇ ಶೇಪ್ ಹಾಕೊಳ್ಳಿ. ನೋಡಿ ಈ ರೀತಿ ಹಾಕೊಳ್ಳಿ. ಇಲ್ಲಿ ಶೋಲ್ಡರ್ ಸ್ಲೋಪ್ಗೆ 1/2 ಇಂಚಿಗೆ ಮಾರ್ಕ್ ಮಾಡೋಣ. ಇಲ್ಲಿ 3/4 ಇಂಚಿಗೆ ಮಾರ್ಕ್ ಹಾಕೊಂಡು ಫ್ರಂಟ್ ಆರ್ಮೋಲ್ ಶೇಪ್ ಹಾಕೊಳ್ಳೋಣ. ಸೊ ಅಪ್ಪರ್ ಚೆಸ್ಟ್ ಮಾರ್ಕ್ ಹಾಕೊಳ್ಳೋಣ 11 ಇಂಚಿಗೆ. ಸೊ 1/2 ಇಂಚು ಎಕ್ಸ್ಟ್ರಾ ಫ್ರಂಟಲ್ಲಿ ಒಂದು ಡಾಟ್ ಬರುತ್ತೆ. ಸೊ ಅದಕ್ಕೆ ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಸೊ ಅದು ಫಸ್ಟೇ ನಾನು 3 ಇಂಚ್ ತಗೊಂಡಿರ್ತೀನಲ್ಲ, ಸ್ಪೇಸ್ ಕರೆಕ್ಟಾಗಿ ಆಗುತ್ತೆ. ಈಗ ಇಲ್ಲಿಂದ ನಾನು ಫ್ರಂಟ್ ಆರ್ಮೋಲ್ ಶೇಪ್ನ ಹಾಕ್ತಾ ಇದ್ದೀನಿ. ಸೊ ಇವ್ರದ್ದು ಅಪೆಕ್ಸ್ ಪಾಯಿಂಟ್ ಬಂದು 10.5 ಇಂಚು. ಅದಕ್ಕೆ 1/2 ಇಂಚು ಸೇರಿಸಿ ನಾನಿಲ್ಲಿ 11 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಇದಾದ್ಮೇಲೆ ಇಲ್ಲಿ ಅಂಡರ್ ಬಸ್ಟ್ ಲೈನ್ ನೋಡಿ, ಇದು ಫುಲ್ ಬಸ್ಟ್ ಲೈನ್ ಆಗುತ್ತೆ. ಅಂಡರ್ ಬಸ್ಟ್ ಲೈನ್ 2.5 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಯಾವುದೇ ಸೈಜ್ ಆದ್ರೂ ಓಕೆ. ಇಲ್ಲೊಂದು ಲೈನ್ ಹಾಕೊಳ್ಳಿ. ಸೊ ಇವ್ರದ್ದು ಮಿಡಲ್ ಚೆಸ್ಟ್ ರೌಂಡ್ ಬಂದು 11.5 ಇಂಚು. ಸೊ ಇಲ್ಲೂ ಅಷ್ಟೇ 11.5 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಹಾಗೆ ಇಲ್ಲೂ ಅಷ್ಟೇ 11.5 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಇಲ್ಲೊಂದು ಲೈನ್ ಹಾಕೊಳ್ಳೋಣ. ಸೊ ಈ ಎಂಡಿಂಗ್ಗೆ 2 ಇಂಚ್ ಕರೆಕ್ಟ್ ಆಗಿದೆ. ಸೊ 2 ಇಂಚು ಮಾರ್ಜಿನ್. ಸೊ ಇಷ್ಟು ಹಾಕಾದ್ಮೇಲೆ ನಾವಿವಾಗ ಡಾಟ್ಸ್ ಮಾರ್ಕ್ ಹಾಕೊಳ್ಳೋಣ. ಸೊ ಡಾಟ್ಸ್ ಮಾರ್ಕ್ ಬಂದು ಇವ್ರಿಗೆ 4.3 ಬರುತ್ತೆ. ಅಂದ್ರೆ ಏನು ಇವ್ರದ್ದು 44 ಇಂಚು ಇದೆ, ಸುತ್ತಳತೆ ಇರುತ್ತಲ್ಲ, 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 4.4 ಬರುತ್ತೆ. ಸೊ ಅದನ್ನ ನೀವು ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಸೊ ಹಾಗೆ ಇಲ್ಲೂ ಅಷ್ಟೇ ಸೇಮ್ ಅದೇ ತರ ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಳಿ ಈ ರೀತಿ.
ಸೊ ಲೆಂತ್ ಆಯ್ತು, ಇದು ಮೇನ್ ಡಾಟ್ ಲೆಂತ್ ಆಯ್ತು. ಸೊ ಈಗ ಬಿಡ್ತು. ಸೊ ಇವ್ರದ್ದು 35 ಇಂಚು ವೇಸ್ಟ್ ರೌಂಡ್. 4ರಿಂದ ಡಿವೈಡ್ ಮಾಡಿದಾಗ 8.25 ಬರುತ್ತೆ ನೋಡಿ. 8.25 ಈ ರೀತಿ ಇಟ್ಕೊಂಡು ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿ ಎಷ್ಟು ಬರುತ್ತೆ ನೋಡಿ, 2.25 ಇಂಚು ಬರುತ್ತೆ. ಸೊ 2.25 ಇಂಚಿನ ನೋಡಿ, 2.25 ಇಂಚಿನ ಈ ರೀತಿ ಮಾರ್ಕ್ ಹಾಕೊಂಡು ಸೊ ಈ ತರ ಫೋಲ್ಡ್ ಮಾಡ್ಕೊಂಡು ಈ ಲೈನ್ ಇದೆಯಲ್ಲ, ಈ ಲೈನ್ ಮೇಲೆ ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡು ಏನ್ ಬರುತ್ತೆ ಅದನ್ನ ಎರಡು ಕಡೆ ಹಂಚಬೇಕು. ಸೊ ಹಂಚಿಬಿಟ್ಟು ಈ ರೀತಿ ನೀವು ಮೇನ್ ಡಾಟ್ ಮಾರ್ಕ್ ಹಾಕ್ಬೇಕು. ಅದಾದ್ಮೇಲೆ ಈ ಲೈನ್ ಇದೆಯಲ್ಲ, ಈ ಲೈನ್ಗೆ 1 ಇಂಚು ಮೇಲಕ್ಕೊಂದು ಈ ರೀತಿ ಮಾರ್ಕ್ ಹಾಕೊಂಡು ನೀವು ಫ್ರಂಟ್ ಪಟ್ಟಿ ಶೇಪ್ ಬರಬೇಕು. ಸೊ ಈ ಲೈನಿಂದ 2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ 1.25 ಇಂಚಿಗೆ ಈ ರೀತಿ ಮಾರ್ಕ್ ಹಾಕೊಂಡು ಡಾಟ್ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ 1.25 ಇಂಚು, ಇಲ್ಲಿಂದನೂ ಅಷ್ಟೇ ಈ ರೀತಿ ಏನಿದೆ ಗ್ಯಾಪ್ 1.25 ಇಂಚು ಬರಬೇಕು. ಸೊ ಇದು ಫ್ರಂಟ್ ಪಾರ್ಟ್ನ ಕಟಿಂಗ್. ಬ್ಯಾಕ್ ಹಾಗೆ ಫ್ರಂಟ್ ಪಾರ್ಟ್ ಎರಡು ಕಟಿಂಗ್ನ ಸೊ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ಈ ರೀತಿನೇ ಮಾಡ್ಕೊಳ್ಳಿ, ನಿಮ್ಗೆ ಎಕ್ಸಾಕ್ಟ್ ಆಗಿ ಬರುತ್ತೆ. ಸೊ ಇದ್ರಲ್ಲಿ ನೀವು ಕಲಿತಾ ಇರೋದು 44 ಇಂಚು ಫ್ರಂಟ್ ಡೀಪ್ ನೆಕ್, ಬ್ಯಾಕ್ ಬೋಟ್ ನೆಕ್, ಸೊ ಹೆವಿ ಸೈಜ್. ಸೊ ಇದ್ರದ್ದು ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಮ್ಯಾಚ್ ಆಗೋ ಹಾಗೆ, ಇದಕ್ಕೆ ಪರ್ಫೆಕ್ಟ್ ಕೂರೋ ಹಾಗೆ, ಏನಕ್ಕೆ ಹೆವಿ ಸೈಜು ಸ್ಲೀವ್ ಅನ್ನೋದು ಸ್ವಲ್ಪ ದಪ್ಪ ಬರುತ್ತೆ. ಸೊ ದಪ್ಪ ಬಂದಾಗ ಬಿಗಿನರ್ಸ್ಗೆ ಸ್ಲೀವ್ ಕಟಿಂಗ್ ತುಂಬಾನೇ ಕಷ್ಟ ಆಗುತ್ತೆ. ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು, ಪರ್ಫೆಕ್ಟ್ ಆಗಿ ಸ್ಲೀವ್ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು, ಅದರಲ್ಲೂ 44 ಇಂಚು ಹೆವಿ ಸೈಜ್ಗೆ ಸ್ಲೀವ್ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ, ಮಿಸ್ ಮಾಡ್ದಿರಾ ನೋಡಿ. 26ನೇ ತಾರೀಕು ಬ್ಲೌಸ್ ಡಿಸೈನ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಡಿಸೈನ್ ಕೋರ್ಸ್ ವಿತ್ ನೋಟ್ಸ್ ಸಿಗುತ್ತೆ ನಿಮಗೆ. ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ. ಸೊ ಇಷ್ಟು ಹೇಳ್ತಾ ಈ ಏನು ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಟಾಪಿಕ್ ಇದೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.